ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಂಘರ್ಷ ಮುಂದುವರೆದಿದ್ದು ಯಾವ ಕದನ ವಿರಾಮದ ಲಕ್ಷಣಗಳು ಕಾಣ್ತಿಲ್ಲ. ಒಂದು ಕಡೆ ಶಾಂತಿ ಮಾತುಕತೆಗೆ ನಾವು ತಯಾರು ಎನ್ನುತ್ತಿರುವ ರಷ್ಯಾ ಮತ್ತೊಂದು ಕಡೆ ಉಕ್ರೇನ್ ಮೇಲೆ ನಿರಂತರ ದಾಳಿಯನ್ನ ನಡೆಸುತ್ತಿದೆ. ಕೀವ್ ಸೇರಿ ಹಲವು ಕಡೆ ವ್ಲಾಡಿಮಿರ್ ಪುಟಿನ್ ಪಡೆ ಡ್ರೋನ್ ದಾಳಿಯನ್ನ ನಡೆಸಿದೆ. ಈ ದಾಳಿಗಳಲ್ಲಿ ಕನಿಷ್ಠ 3 ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಸೋಮವಾರ ಕೂಡ ರಷ್ಯಾ ತನ್ನ ದಾಳಿಯನ್ನ ಮುಂದುವರಿಸಿದ್ದು, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಷ್ಯಾ ವಿರುದ್ಧ ಲಾಂಗ್ ರೇಂಜ್ ಮಿಸೈಲ್ ಬಳಸಲು ಒಪ್ಪಿಗೆ ಕೊಡಿ ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಗೋಗರಿಯುತ್ತಿದ್ದಾರೆ. ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳ ನಿರ್ಧಾರ ಏನೆಂಬುದೇ ಕುತೂಹಲ ಕೆರಳಿಸಿದೆ. ಉಕ್ರೇನ್ ಮೇಲೆ ರಷ್ಯಾದಿಂದ ಮತ್ತೆ ಡೆಡ್ಲಿ ಅಟ್ಯಾಕ್. ಖಾರ್ಕಿವ್ ಮೇಲೆ ಡ್ರೋನ್ ಸುರಿಮಳೆ. ಹೌದು, ರಷ್ಯಾ ಉಕ್ರೇನ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡ್ತಿದೆ. ಸೋಮವಾರ ಉಕ್ರೇನ್ ಮೇಲೆ ಸುಮಾರು 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ರಷ್ಯಾ ಉಡಾವಣೆ ಮಾಡಿದೆ. ಉಕ್ರೇನ್ ಕಡೆ ನುಗ್ಗಿ ಬಂದ ರಷ್ಯಾದ 56 ಡ್ರೋನ್ಗಳಲ್ಲಿ 53 ಡ್ರೋನ್ಗಳನ್ನು ಜೆಲೆನ್ಸ್ಕಿ ಪಡೆ ಹೊಡೆದುರುಳಿಸಿದೆ. ಈ ದಾಳಿಯಲ್ಲಿ ಓರ್ವ ಗಾಯಗೊಂಡಿದ್ದು, ಕೀವ್ನಲ್ಲಿ 5 ಮನೆಗಳು ಹಾನಿಗೆ ಒಳಗಾಗಿವೆ. ಉಕ್ರೇನ್ನ ರಾಜಧಾನಿ ಕೀವನ್ನು ಗುರಿಯಾಗಿಟ್ಟುಕೊಂಡು ರಷ್ಯಾ ದಾಳಿ ನಡೆಸುತ್ತಿದೆ. ಆದರೆ ಕೀವ್ ಸುತ್ತಮುತ್ತಲೂ ಇರುವ ಮೂಲ ಸೌಕರ್ಯಕ್ಕೆ ಯಾವುದೇ ಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ಇದಕ್ಕೂ ಮುನ್ನ ಅಂದರೆ ಭಾನುವಾರ ರಾತ್ರಿಯಷ್ಟೇ ರಷ್ಯಾ ಉಕ್ರೇನ್ ಮೇಲೆ 3 ಕ್ಷಿಪಣಿಗಳನ್ನು ಉಡಾಯಿಸಿತ್ತು. ಒಡೆಸ್ಸಾದ ದಕ್ಷಿಣ ಪ್ರದೇಶವನ್ನು ಗುರಿಯಾಗಿಟ್ಟುಕೊಂಡು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಗೈಡೆಡ್ ಏರ್ ಮಿಸೈಲ್ ಅನ್ನು ಉಡಾಯಿಸಲಾಗಿತ್ತು. ಈ ದಾಳಿಯಲ್ಲಿ ಉಕ್ರೇನ್ನ ವಿವಾಹಿತ ದಂಪತಿ ಸಾವನ್ನಪ್ಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ರಾತ್ರಿ ಇಡೀ ಪರಸ್ಪರ ಡ್ರೋನ್ ದಾಳಿ ನಡೆಸುತ್ತಿರುವ ಸಂದರ್ಭದಲ್ಲಿ ಈ ಕ್ಷಿಪಣಿ ದಾಳಿ ನಡೆದಿದೆ. ಒಡೆಸ್ಸಾ ಪ್ರದೇಶದಲ್ಲಿ ಭಾರಿ ಹಾನಿಯಾಗಿರುವ ಮಾಹಿತಿ ಬರ್ತಿದೆ. ಇನ್ನು ಇದಕ್ಕೂ ಮುನ್ನ ಈಶಾನ್ಯ ಉಕ್ರೇನ್ನಲ್ಲಿರುವ ಖಾರ್ಕಿವ್ ಮೇಲೆ ರಷ್ಯಾ ಗೈಡೆಡ್ ಬಾಂಬ್ ದಾಳಿ ನಡೆಸಿತ್ತು. ನೇರವಾಗಿಯೇ ಜನವಸತಿ ಪ್ರದೇಶ ಇರುವ ಬಹುಮಹಡಿ ಕಟ್ಟಡದ ಮೇಲೆ ದಾಳಿ ನಡೆದಿದ್ದರಿಂದ ಸುಮಾರು 41 ಜನರು ಗಾಯಗೊಂಡಿದ್ದಾರೆ. ಬಹುಮಹಡಿ ಕಟ್ಟಡದ 9 ಹಾಗೂ 12ನೇ ಮಹಡಿಗೆ ರಾಕೆಟ್ ನುಗ್ಗಿದ್ದು ಕಟ್ಟಡ ಬೆಂಕಿಯಿಂದ ಒತ್ತಿ ಉರಿದಿದೆ. ಹಲವರು ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ದಾರೆ ಎನ್ನಲಾಗಿದ್ದು, ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಲಾಂಗ್ ರೇಂಜ್ ಮಿಸೈಲ್ ಬಳಕೆಗೆ ಗೋಗರಿದ ಜೆಲೆನ್ಸ್ಕಿ, ಸ್ಟಾರ್ಮ್ ಶಾಡೋ ಕ್ಷಿಪಣಿ ಬಳಸಿದ್ರೆ ಯುದ್ಧದ ಗತಿಯೇ ಬದಲು. ರಷ್ಯಾದ ಡೆಡ್ಲಿ ಡ್ರೋನ್ ಸ್ಟ್ರೈಕ್ ಬೆನ್ನಲ್ಲಿಯೇ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಪಾಶ್ಚಿಮಾತ್ಯ ದೇಶಗಳನ್ನು ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಬಳಸಲು ಅನುಮತಿ ನೀಡಿ ಎಂದು ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಉಕ್ರೇನ್ ಬಳಿ ಅಮೆರಿಕದ US-80 ಹಾಗೂ ಬ್ರಿಟನ್ನ ಸ್ಟಾರ್ಮ್ ಶಾಡೋ ಲಾಂಗ್ ರೇಂಜ್ ಮಿಸೈಲ್ಗಳಿದ್ದು, ಅವುಗಳನ್ನು ರಷ್ಯಾ ವಿರುದ್ಧ ಬಳಕೆಗೆ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ರಷ್ಯಾದ ದಾಳಿಯನ್ನು ತಡೆಯಲು ಏಕೈಕ ಮಾರ್ಗವೆಂದರೆ ಲಾಂಗ್ ರೇಂಜ್ ಮಿಸೈಲ್ಗಳ ಮೂಲಕ ರಷ್ಯಾದ ವಾಯುನೆಲೆಗಳನ್ನು ನಾಶಪಡಿಸುವುದಾಗಿದೆ ಎಂದು ಜೆಲೆನ್ಸ್ಕಿ ಹೇಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಬ್ರಿಟನ್ ಉಕ್ರೇನ್ಗೆ ಸ್ಟಾರ್ಮ್ ಶಾಡೋ ಮಿಸೈಲ್ಗಳನ್ನು ಪೂರೈಸಿದೆ. ಇವು 155 ಮೈಲಿ ದೂರದವರೆಗೂ ಹೋಗಬಹುದಾಗಿದ್ದು, ಸದ್ಯ ಉಕ್ರೇನ್ ಬಳಸುತ್ತಿರುವ ಸಾಮರ್ಥ್ಯದ 3 ಪಟ್ಟು ಹೆಚ್ಚು ಸಾಮರ್ಥ್ಯವನ್ನು ಸ್ಟಾರ್ಮ್ ಶಾಡೋ ಹೊಂದಿದೆ. ಈಗಾಗಲೇ ಅಮೆರಿಕ ಮತ್ತು ಬ್ರಿಟನ್ ಉಕ್ರೇನ್ಗೆ ಲಾಂಗ್ ರೇಂಜ್ ಮಿಸೈಲ್ ಬಳಕೆಗೆ ಅನುಮತಿ ನೀಡುವ ಕುರಿತು ಚರ್ಚಿಸುತ್ತಿದ್ದು, ಶೀಘ್ರದಲ್ಲೇ ನಿರ್ಧಾರ ಹೊರಬೀಳಲಿದೆ. ಈ ನಿರ್ಧಾರದ ಮೇಲೆ ಯುದ್ಧದ ಭವಿಷ್ಯ ಕೂಡ ನಿಂತಿದೆ.